ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಏನು ಹೇಳು ಬಸೆ ಲೋ ಉತ್ಸುಳೆ ಮಗನ ಮೊದ್ಲ ತೇಗು ಇಲ್ಲ ಬೊಗಳು ಯಾಡ್ರ ಒಂದ್ ಮಾಡು. ಮಕ್ಳ ಸ್ಲೈಡ್ಸ್ ತಂಬರ್ರಿ ತಿನ್ನಾಕ ಅಂದ್ರ ಇದೇನೋ ಮನೇನ ಅಡ್ಗಿನ ತಗೊಂಡ್ಬಂದ್ಬಿಟ್ರಿ ಮತ್ತೆ ಇನ್ನೇನ್ ಮಾಡೋದು ಡಾಕ್ಟ್ರ? ಅದೇ ಬೋಳ್ಗುಂಡ ಡಾಕ್ಟ್ರ್ ಏನ್ ಮಾಡೋದು? ನಮ್ಮ ಹಿಂತರ ಕೈಯ ರೊಕ್ಕ ಕೊಡ್ಬೇಕಲ್ಲ, ತಾವ ಇದು ಕುಂದಿರ್ತಾರ ಇಟ್ಟಿಟ ರೊಕ್ಕ ಕೊಟ್ಟಿದ್ರಾಗ ಉಳಿಸಿ ಈ ಬಾಟಲ್ ತರದ ಕಷ್ಟ. ಅದ್ರಾಗ ಬೇರೆ ಈ ಸ್ಲೈಡ್ಸ್ ತರ್ಬೇಕಂದ್ರೆ ರೊಕ್ಕ ಬೇಕು. ಹೆಂಗಿದ್ರು ಮನ್ಯಾಗ ಮಾಡಿರ್ತಾರ. ಅದಕ್ಕೆ ಅದನ್ನ ಸ್ವಲ್ಪ ಕೊಡು ತಗೊಂಡ್ ಬಂದ್ಬಿಟ್ಟೆ ನೋಡ್ಲೆ ಬೋಳ್ಗುಂಡ ಡಾಕ್ಟರ್. ಏನಾರ ಹೇಳು, ನಿಮ್ಮಷ್ಟು ಸುಖವಂತರ ವ್ಯಕ್ತಿ ಯಾರೂ ಇಲ್ಲ. ಯಾಕತ್ತ ನಿನಗಂಕರ ಕಾಡು ಬಾ ಬಾ ಖಮಾನ್ ಅಂತ ಕರೆದ್ರು ಕೂಡ ನೀನ್ ಯಾಕೆ ಹೋಗ್ತಾ ಇಲ್ಲ ಆತತ? ಹೋಗ್ಬೇಕಂತ ತುಂಬಾ ಆಸೆ ಇದೆ, ಆದ್ರೆ ಮಳಿ ನಾನು ಕುಡ್ದಿರೋದು ಇನ್ನೂ ಸ್ವಲ್ಪ ಕುಡಿಬೇಕು ಅನ್ಸುತ್ತೆ. ಕುಡ್ದಿರೋದು ನಶನೆ ಇಳಿದು ಬಿಡುತ್ತೆ ಸಾಯಿ ಮುಂದೆ. ಏನ್ ಮಾಡಿ ಅದು ಕಾಡು ಬಾಬಾ ಅಂದ್ರೂ ನನ್ನ ಹೆಂಡತಿ ಹೋಗ್ಬೇಡ ಅಂತ ನನ್ನ ಹತ್ರನ ಇಟ್ಕೊಳಕತ್ತ. ಏನ್ ಮಾಡಿ ಅಂದು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟು ತುಂಬಾ ಕುಡ್ದ್ಬಿಟ್ಟು ಹೋಗಿರ್ತೀನಿ. ಆದ್ರೆ ಅಲ್ಲಿ ಹೋಗುತ್ತೇನ ನಶನೆ ಇಳಿದು ಬಿಡುತ್ತೆ. ಇನ್ನೇನ್ ಮಾಡಕ್ಕಾಗುತ್ತೆ? ಕಾಡು ಬಾಬಾ ಅಂತ ಕರೆದು ಕೂಡ ಐ ಆಮ್ ನಾಟ್ ಕಮಿಂಗ್ ಅನ್ನಂಗಾಗೈತೆ ನೋಡು. ಅಂದ್ರೆ ಕಾಡ್ ಕಮಾನ್ ಅಂದ್ರೆ ನೀನು ಐ ಆಮ್ ನಾಟ್ ಕಮಿಂಗ್ ಯು ಟೇಕಿಂಗ್ ಯು ರೆಸ್ಟ್ ಅತಿಯೇನ? ಎಸ್ ಬೋಳ್ಗುಂಡ ಹಾಕ್ಬಿಡು ಮರೆಯ. ಅದೆಷ್ಟಾಗ್ತದ ನಮ್ಗೆ ತಿಂತೀನಿ ತಗೋ ಕುಡಿದು ಎಂಜಾಯ್ ಮಾಡು. ಏನು ಅಲ್ಲಿಬ್ರು ಯಾರ ನಿಂತ್ಕೊಂಡಾರ? ಉಸುಳೆ ಮಗನ ವಾಮಿಟ್ ಮಾಡ್ಕೊಂಡಿದ್ದೀಪ್ಪ. ಲೋ ಡಾಕ್ಟ್ರ ಬಡ ತಿನ್ನು. ನನ್ನ ಮರ್ಯಾದೆ ನನ್ನ ಹೆಂಡ್ತಿನೋ ಮರ್ಯಾದೆ ಕೊಡಲ್ಲ, ಇಲ್ಲಿ ನನಗೆ ಗೆಳೆಯರು ಮರ್ಯಾದೆ ಕೊಡೋಣ ನೋಡು. ಲೋ ಡಾಕ್ಟರ್ ಅಂತ ನೋಡಿದ್ಯಾ ಮಗನ? ಎಲ್ಲರೂ ಹಿಂಗನ ಕಷ್ಟಗಳನ್ನ ನೋವನ್ನ ಮರೆಯಾಕ ಇದನ್ನ ಕುಡಿತಾ ಇರ್ತಾರ. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ನಾನು ನೀನು ಉಳಿತೀವ ಅಂತ ದೇವದಾಸ ಉಳಿದಿಲ್ಲ. ಬರ್ರಿ ರಮಣ್ಣರ, ಹಾಡಾಡಕತ್ತೀರನ? ನಾನು ಧ್ವನಿಗೂಡ್ಲೇನ? ಹಾಲು ಕುಡ್ದ ಮಕ್ಕಳ ಬದುಕಲ್ಲ, ಇನ್ನ ಎಣ್ಣೆ ಕುಡ್ದೋ ಉಳಿತಾವ ಅಂತ ದೇವದಾಸಗೆ ಬಿಡಲಿಲ್ಲ, ಇನ್ನು ನೀವು ಉಳಿತೀವ. ಕಣೋ ನಡೆದರೆ ವಾಕಿಂಗು ಸ್ಟಡಿ ಆಗಿರಬೇಕು, ಕುಡಿದರೆ ವಾಸನೆ ಕಡಿಮೆ ಬರಬೇಕು. ಹೌದ್ರಿಪ್ಪ, ಕುಡುಕರ ಕಷ್ಟಗಳು 111 ತಗೊಳ್ಳಿ, ಅದ್ರ ಜೊತೆ ಬ್ಯಾರೆದಿನ್ನೊಂದು ಅನ್ನ ಇಳಿಯದ ಗಂಟಲಿಗೆ ಬಾಳೆಕಾಯಿ ಚಿಪ್ಸು ಏತಕ್ಕೆ. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಒಡೆದೋ ಉಳಿತವ ಅಂತ ದೇವದಾಸೆ ಉಳಿಲಿಲ್ಲ, ಇನ್ನು ನೀವು ಉಳಿತೇವ. ಬರ್ರಿ ಮತ್ತ ನಮ್ಮ ಪಾರ್ಟಿನ ಎಂಜಾಯ್ ಮಾಡುವಂತ್ರಿ. ಬನ್ನಿ, ಕಮಾನ್ ಐ ಆಮ್ ಕಮಿಂಗ್. Come on, my darling. कहाँ हो तुम? ಏನ ಹೇಳಿ, ನಾವೆಲ್ಲ ಕುಡುಕರು ಎಣ್ಣೆ ಪಾರ್ಟಿ ಮಾಡೋದು ನಮ್ಮ ಕಷ್ಟಗಳನ್ನ ಕಡಿಮೆ ಮಾಡ್ಕೊಳಕ ನೋಡ್ರಿ. ಹೌದು ನಿಮ್ಗರ ವಯಸ್ಸೈತಿ, ನನಗ ಕಾಡು ಬಾ ಅಂತೈತಿ. ಆದ್ರೆ ನಮ್ಮ ಮುದುಕಿತಲ್ಲ ಅದನ್ನ ಬಿಡೋದೇ ಇಲ್ಲ ಅಂತೈತಿ. ಯಾವಾಗ ನೋಡಿದ್ರು ನಿಕ್ಕರ್ಸ್ತಾನೇ ಇರುತ್ತೆ. ಅಂದ್ರೇನೈತೆ ಮಗನ, ಅಕ್ಕಿ ನಂಗೆ ಸರಿಯಾಗಿ ಊಟನ ಹಾಕಲ್ಲ. ಲೋ ಮದುವ ಅಲ್ಲಿಟ್ಟಿನ್ ನೋಡು, ಹೋಗಿ ತಿನ್ಕೋ. ಲೋ ಮದುವ ಇಲ್ಲೇ ಬಿದ್ದೈತ್ ನೋಡು, ತಗೋ ಹಾಸ್ಕೋ ಅಂತಂದ್ಬಿಟ್ಟು ಮರ್ಯಾದೆನೇ ಇರಲ್ಲ. ಅದಕ್ಕ ಹಿರಿಯಾರು ಹೇಳ್ಯಾರ, ವಯಸ್ಸಾದ್ಮೇಲೆ ಕಾಡು ಬಾಬಾ ಅಂದಾಗ ಹೋಗ್ಬಿಡ್ಬೇಕು ಅಂತ. ಇಲ್ಲ ಅಂದ್ರೆ ಈ ಮುದುಕಿ ಕಡೆ ಮರ್ಯಾದೆ ಏನು?
ಅಯ್ಯೋ ನಿಂದೊಂದು ಗೋಳ ಅದು ನನಗೊಂದು ಗೋಳಪ್ಪ. ನಾನು ಡಾಕ್ಟರ್ ಕೆಲಸ ಮಾಡ್ತೀನಿ, ಕೈ ತುಂಬ ದುಡ್ಡು ಸಂಪಾದಿಸ್ತೀನಿ. ಆದ್ರೆ ಏನು ಬಂತು ಬೆಲೆ ಹೇಳಿ ನಾನು ಹೇಳ್ದಿ ನಾ ಹಾಸ್ಪಿಟ್ಲಿಗೆ ಮುಂದೆ ಕೇಳ್ತಾಳ, ಏನ್ರಿ ನಾಷ್ಟ ಆತನು ಊಟ ಆಯ್ತನು ಅಂತ ಕೇಳಲ್ಲ. ಮತ್ತೆ ಅಪ್ಪ ಕೇಳೋದ ಬೇರೆ. ಅರ್ಬಿ ಹೋಗಿದ್ರನು ಅಲ್ಲಿ ಬಾಂಡೆ ಇಟ್ಟಿದ್ನಲ್ರಿಪ್ಪ ತಿಕ್ಕಿದ್ರನು, ಇವತ್ತು ಯಾಕ ಬಂಡಿನ ಒರ್ಸಿಲ್ಲಲ್ಲ ಯಾಕ ಅಂತೀನಿ ಅಂತಾರ. ಆಮೇಲೆ ಯಾಕ್ರಿ ಡಾಕ್ಟರ್ ಅಂಕಲ್, ಆಮೇಲೆ ಇನ್ನೇನಪ್ಪ, ನನಗೆ ಮೈ ಕೈಯಲ್ಲಿ ಶಕ್ತಿ ಇಲ್ಲ, ನನಗೆ ಎಕ್ಸಸೈಸ್ ಮಾಡಬೇಕು ಅನ್ನಿಸುತ್ತ ಅಂತ ಅಂದ್ಬಿಟ್ಟು ನನ್ನ ಮೇಲೆತ್ತದು ತೆಳಗಿಳಿಸೋದು, ಮೇಲೆತ್ತದು ತೆಳಗಿಳಿಸೋದು, ಅಷ್ಟಲ್ದ ನನ್ನ ಮೇಲಿಂದ ತೆಳಗ ರಮ್ ಅಂತ ಒಗೆಯೋದು ನನ್ನ. ಅಯ್ಯೋ ಯಪ್ಪ, ನಿಂದೊಂದು ಗೋಳ ಆದ್ರೆ ನಂದೊಂದು ಗೋಳು ಮರೆಯ. ಅಪ್ಪ ನಮ್ಮಮ್ಮ ಎಷ್ಟು ಒಳ್ಳೆಯಳು. ನಿಂದೇನು ಗೋಳಪ್ಪ? ಏನು ಗೊತ್ತನು, ವಯಸ್ಸಿದಾಗ ಎಷ್ಟು ಚಂದ ಇರ್ತಾರ ಹೆಣ್ಮಕ್ಳು, ವಯಸ್ಸಾದ್ಮೇಲೆ ಆನೆ ಮರಿ ಹಂಗಾಗ್ಬಿಡ್ತಾವು. ಏನು ಅದು ಇಲ್ಲಿ ಬುಡ್ಕ ಇರ್ತಾವಲ್ಲ, ಅದು ಡುಮ್ಡುಮ್ಕ ಈಟ ಇದ್ರು ನೋಡಕ್ಕೆ ಈಟ ಇರ್ತಾವ. ಆ ಹೊಟ್ಟಿ ಕೈ ಕಾಲೆಲ್ಲ ದಪ್ಪ ದಪ್ಪಾಗಿರ್ತಾವ, ಆದ್ರೆ ಕಾಲು ಕೈ ಸಣ್ಣ ಸಣ್ಣಗಿರ್ತಾವ. ಅದಪ್ಪ ಇಲ್ಲಿ ಬುಡ್ಕ ಅಂತಾರ ನೋಡೋದಕ್ಕೆ. ಮಾಡ್ಕೋಸಿತಕ್ಕ ಸಮಾಧಾನವೇ ಪ್ರಧಾನ. ಹಂಗಯ್ಯ ಇಲ್ಲ ಟೊಪಿ ತಗೊಂಡು ಏನ್ ತಗೊಂಡು ಬಾಟಲ್ ತಗೊಂಡು ಹಾಕ್ಲಾ? ಅಯ್ಯೋ ರಾಮಣ್ಣ, ನಿಂದೊಂದು ಕತೆ ಆದ್ರೆ ನಂದೊಂದು ಕತೆ. ಡಾಕ್ಟ್ರ ಸಮಾಧಾನ ಮಾಡ್ಕೊರಿಪ್ಪ, ನೀವ ಪೇಷಂಟ್ನ ಪರಲೋಕಕ್ಕೆ ಕಳಿಸ್ತೀರಿ. ಇವತ್ತೇನು ನೀವ ಪರಲೋಕಕ್ಕೆ ಹೋಗಕ್ಕೆ ಏನಾರ ಸ್ಕೆಚ್ ಹಾಕ್ಬಿಟ್ರೇನು? ಮತ್ತೆ ನೀವೇನ್ರಿಪ್ಪ ನಾನು ಕಾಮಿಡಿ ಪೀಸ ಮಾಡಿರಲ್ಲ. ನಿಮ್ಮ ಹೆಂಡತಿ ಮರಿ ಆನಿ ಆದ್ರ ನನ್ನ ಹೆಂಡತಿ ದೊಡ್ಡಾನಿ ನೋಡ್ಬೇಕಿನ ಬಾಡಿ ಸ್ಟ್ರಕ್ಚರ್. ಅಯ್ಯೋ ನನಗೆ ನೋಡಿದ್ರೆ ಒಂಥರ ಅಂತ ನನಗೂ ವಾಮಿಟ್ ಬರುತ್ತಾ. ಎಲ್ಲ ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಆದ್ಮೇಲೆ ವಾಮಿಟ್ ಬಂದ್ರೆ ನನಗಕ್ಕೆ ನೋಡ್ತಾನೆ ವಾಮಿಟ್ ಬರುತ್ತಾ. ನೋಡಮ್ಮ ಹೆಂಗ್ ಮಾತಾಡಕತ್ತಾರ. ಮನೆಯಾಗಿದ್ದಾಗ ನಾನು ಕೇಳಿಸ್ಕೊಂತ ಇದನ್ನೇ ನನ್ನ ಗಂಡ ಯಾವಾಗ ತಲೆ ಬುಡಿ ಹೊಡೆದು ಆ ಕಾಡಿಗೆ ಹೋಗ್ತೀನಿ ಅಂತಿದ್ನ, ಅಲ್ಲಿ ಯಾವಾಗ ಕಳಿಸ್ಲಿ ಅಂತ ಯೋಚನೆ ಮಾಡಕತ್ತೀನಿ. ಬರ್ಲಾರ್ದ್ರೆ ಹೋಗ್ಬರೈತಿ ಅಂತೀನಿ. ಅಯ್ಯೋ ನೋಡ್ರಿ ಅಂತೀರ ಎಷ್ಟು ಖರ್ಚು ಮಾಡಕತ್ತಾರ ಇವರು. ಅದಿನ ಚಿಕನು ಮಟನ್ ತಕೊಂಡ ಬೀರ್ ಬಾಟ್ಲು ಡ್ರಿಂಕ್ಸ್ ಬಾಟ್ಲು ಎಷ್ಟು ಖರ್ಚಾಯ್ತು, ಏನಾಯ್ತು, ಎಷ್ಟು ತಿನ್ನೋದು ರೇಷನ್ ಖರ್ಚು ಹಾಳು ಮಾಡಿದ್ರು ಶಿವನೇ. ಏ ಸೊಸೆ ಜಿಪ್ಪಟ್ಟನ ಬಿಡು, ಇಲ್ಲಿ ಏನು ಮಾತಾಡಕತ್ರ ನೀನು ಮರ್ಯಾದೆ ತೆಗೆದುಬಿಡ್ತಾ ನೋಡೋಣ. ಅಲ್ಲೇ ಬಂದು ಒಂದು ಬಾರಿಸ್ತೀನಿ. ಅಯ್ಯೋ ನಿಮ್ದೊಂದು ಗೋಳಾದ್ರ ನಂದೊಂದು ಗೋಳು. ನನ್ನ ಹೆಂಡತಿ ಅರಳಿದ ಹೂವಿನ ಪರಿಮಳ ಬೀಸ್ತಾಳೆ ಅಂತ ಹೋಗ್ಬಿಟ್ಟಾಗಿನ ಪಕ್ಕ ಮಕ್ಕೊಂಡ್ರೆ ಜಾಸ್ತ ಒತ್ತು ಕೆಳಗೆ ಬಿದ್ದಿರ್ತೀನಿ ನಾನು. ಯಾಕಂದ್ರೆ ಆಕಿ ಕರಾಟೆ ಟೀಚರ್ ಇದ್ಲಂತ ಮದುವೆ ಆಗಿಂತ ಮೊದ್ಲ. ನನಗೇನು ಗೊತ್ತು ಟೀಚರ್ ಅದ ಬಿಡು ಅಂತ ಮದುವೆ ಆಗ್ಬಿಟ್ನ್ಯಾ. ಆಮೇಲೆ ಆಕಿನ ಪಕ್ಕ ಮಕ್ಕೊಂಡಾಗ ಗೊತ್ತಾಯ್ತು. ಅರಿ ಅಂಕಲ್ ಏನು ಗೊತ್ತಾಯ್ತು? ಏನೂ ಇಲ್ಲ ಬಿಡು ಅಪ್ಪ್ಯ. ಮಕ್ಕೊಂಡಾಗ ನಿದ್ಗಣಗ ಯಾ ಡಿಶಮ್ ಅಂದ್ಬಿಟ್ಟು ಕೈಲಿ ಕಾಲಿ ಹಿಂಗ ಹೊಡಿತಾನೆ ಇರ್ತಾಳೆ ಕಣೋ. ಅದಕ್ಕೆ ನೋಡ್ ನಾ ಪ್ಯಾಂಟ್ ಹಾಕೊಂಡಿಲ್ಲ, ಎಲ್ಲಿ ಟಕ್ಕತ್ ಬಿದ್ದಾಗ ಪ್ಯಾಂಟ್ ಪಟಕ್ಕನ ಹರಿತಿತ್ತು. ಅದಕ್ಕೆ ಈ ತರ ಲುಂಗಿ ಉಟ್ಕೊಂಡ್ಬಿಟ್ಟೇನಿ. ಯಾಕಳಕತ್ತಿಪ್ಪ, ಇನ್ನೇನು ಮಾಡಿ ಅಪ್ಪಾಜಿ, ನಾನು ఏంటి ಜಿಪ್ಪಣಿ ತುಂಬ ಜಿಪ್ಪಣಿ ಗೊತ್ತೇನೋ. ನನ್ನ ಹೊಟ್ಟೆ ತುಂಬ ಊಟನ ಹಾಕಲ್ಲ, ಹೊಟ್ಟೆ ತುಂಬ. ಅಯ್ಯೋ ದೇವ್ರೇ, ಹೊಟ್ಟೆ ತುಂಬ ಊಟನ ಹಾಕಲ್ಲಂತ ನಾನು ಎಲ್ಲರೂ ಜಿಪ್ಪಣಿ ಅನ್ನಪೂರ್ಣೇಶ್ವರಿ ಅಂತಾರ. ಜಿಪ್ಪಣಿತನ ಮಾಡಿದ್ರು ಕೂಡ ಹೊಟ್ಟೆ ತುಂಬ ಅನ್ನ ಹಾಕ್ತೀನಿ. ನನಗೆ ಇಂಥ ಅವಮಾನ ಮಾತುಗಳು. ಹೋಲಿ ನೋಡ್ ನನ್ನ ಗಂಡ ಹೆಂಗ್ ಮರ ತೆಗೆದ್ಬಿಟ್ನಾ ಅಂತ ಮಲ್ಕೊಂಡಾಗ ಕರಾಟೆ ಆಡ್ಬಿಡ್ತಾನಂತ, ಇವ ತೆಳಗಿನ ಉಳ್ಕೊಂಡ್ಬಿಡ್ತಾನಂತ. ಅಯ್ಯೋ ಶಿವನೇ ಶಂಭುಲಿಂಗ, ಇನ್ನು ಮುಂದೆ ರಾತ್ರಿ ಆಡೋಲ್ಲ ಕರಾಟೆ, ಬೆಳಗ್ಗೆನ ಸ್ಟಾರ್ಟ್ ಮಾಡ್ಕೊತೀನಿ ಕರಾಟೆ ಮಾಡ್ಕೊಳಕ. ಅವಾಗ ಗೊತ್ತಾಗತ್ತ ಇವಂಗ ಏನು ಅಂತ.
ನೋಡು ಎಷ್ಟು ಮಾತಾಡ್ತಾನೆ ಈ ಡಾಕ್ಟರ್. ನಿಮಗೆ ಏನು ಮಾಡಿ ಏನು ಮಾಡಿ ಮನೇಲಿ ಕೆಟ್ಟಿದ್ದಾನೆ ಹಾಸ್ಪಿಟ್ಲ್ ಅದು ತಗೊಂಡು ಮಲ್ಕೊಂಡಾಗ ರಾತ್ರಿ ಒಂದು ಇಂಜೆಕ್ಷನ್ ಮೂಗಿಗೆ ಏರಿಸ್ಬಿಡ್ತೀನಿ ತಡಿ. ಮೂಗಿಗೆ ಏರಿಸಿ ಆಮೇಲೆ ಮಾಡ್ತೀನಿ. ಮುಂದೆ ಡಾಕ್ಟರ್ ನಿನಗೆ ಬೇಡ ಮೂಗಿನಲ್ಲಿ ಸೇಂಜಸ್ ಅಂತ ಡಾಕ್ಟರು ನಮಗೆ ಇಂಜೆಕ್ಷನ್ ಮಾಡ್ತಾನೆ. ತನಗೆ ಗೊತ್ತಾಗಲ್ಲ ಅದ್ರಲ್ಲಿ ಮೂಗಿನಲ್ಲಿ ಇಂಜೆಕ್ಷನ್ ಮಾಡ್ಕೊಂಡ್ಬಿಟ್ಟಾನ ಸಿರಿಂಜನ್ನು ಏರ್ಸ್ಕೊಂಡ್ಬಿಟ್ಟಾನ ಅಂತ ಬೊಬ್ಬಟ ಮಾಡಿ ಅವ್ನು ಮರ್ಯಾದೆನ ತೆಗೆದುಬಿಡ್ತೀನಿ ನೋಡು. ನಾವೇ ಗಂಡು ಮಕ್ಕಳು ಎಷ್ಟು ಚಂದ ಇರ್ತಾರಂದ್ರೆ ಅಯ್ಯೋ ಹೇಳಕ್ಕೆ ಹೋಗ್ಬಾರ್ದು. ಆದರೆ ಮದುವೆ ಆಗ ಮುಂದೆ ಹೆಣ್ಮಕ್ಳು ಅಷ್ಟೇ ಭಾರಿ ಚಲೋ ಇರ್ತಾವು. ಆಮೇಲೆ ನೋಡ್ಬೇಕವು ಆನೆ ಮರಿಗಳು ಹೂ ಕೂಸುಗಳು ಹೂ ಅದೇನಂತಾರಲ್ಲ ಕ್ಯಾಬೇಜ್ ಥರ ಆಗ್ಬಿಡ್ತಾರ. ಬಿಡ್ರಿ ಹಂಗ ಇರ್ತಾರ. ಏನು ಗೊತ್ತಾ, ಇವಾಗ ಅಂಕರ ಆ ಹೆಣ್ಮಕ್ಳು ಮುಖ ನೋಡೋಕೆ ಬೇಜಾರಾಗ್ಬಿಡುತ್ತೆ. ಮೊದಲು ನಮ್ಮದೇ ಹವಾ ಮದುವೆ ಆದಾಗ ಏನು ಹಿಂಗೆ ನಡ್ಕೊಂಬರ್ತಾರೆ ಏನೋ ಅನ್ನರ್ಗದಿನ ಒಚ್ಚಳ ದಟ್ಟು ಮುಂದೆ ಮುಖ ಮುಚ್ಕೊಂಡು ತೆಳಗೆ ಮುಖ ಮಾಡ್ಕೊಂಡು ಏನು ಬಲಗಾಲಿಟ್ಟು ಒದಿತಾರೆ. ಏನು ಒದ್ಯಾಕೆ ಬರಲ್ಲೇನೋ ಸೇರು ಅನ್ನರ್ಗತೆ ಒದೆದು. ಆಮೇಲೆ ಗೊತ್ತಾಗುತ್ತೆ ಇವ ಶಕ್ತಿ. ಆಮೇಲೆ ನಮ್ಮನ್ನ ಫುಟ್ಬಾಲ್ ಥರ ಆಡ್ತವೆ ಈ ಹೆಣ್ಮಕ್ಳು. ನಿಮ್ಮ ಮಾವ ಫುಟ್ಬಾಲ್ ಆಟ ಮನೆಗೆ ಬರಲಿ ಆಡ್ತೀನಿ ಇನ್ನು ಮುಂದೆ ಫುಟ್ಬಾಲ್ ಆಟನ. ಹೌದ್ರಿ ರಾಮಣ್ಣರ ಮತ್ತೆ ಬಂದಾಗ ಬೆರಳಿಟ್ರೆ ಕಚ್ಚಕ ಬರಂಗಿಲ್ಲ ಏನೋ ಅನ್ನೋದೇ ಇರ್ತಿದ್ರು. ಅದು ಎಲ್ಲ ಮಾಡ್ಬೇಕಂದ್ರೆ ನಾವು ನಮ್ಮ ಪರ್ಮಿಷನ್ ಕೇಳೋರು. ಇದು ಮಾಡೇನ್ರಿ ಅದು ಮಾಡೇನ ಅಂತ ಕೇಳೋರು. ಇವಾಗ ಏನು ಮದುವೆ ಆಗ 1 ವರ್ಷ ಆದಮೇಲೆ ಪರ್ಮಿಷನ್ ಅಲ್ಲ ಕ್ಯಾರೇನೋ ಅನ್ನಂಗಿಲ್ಲ. ಏನ ಹೌದನ ಆಯ್ತು ಬಿಡು ಹೋಗಿ ಮಾಡ್ಕೊತೀನಿ. ಬಿಡು ಬಾ ಅನ್ನೋರ್ಗತೆ ನಾಯಿಗತೆ ಮಾಡ್ಬಿಡ್ತಾರಮ್ಮ. ನೋಡಯ್ಯವ ನೋಡ ನಾನು ಯಾವಾಗ ನಾಯಿ ಮಾಡಣಿ. ಅಯ್ಯೋ ಅಂತೀರ ಏನನ್ರಿಪ್ಪ ನಾವು ನೋಡೇ ಇಲ್ಲಲ್ರಿಪ್ಪ ನೀವು ನಾಯಿ ಮಾಡಿರೋದು. ನನಗೆ ಅನ್ಸುತ್ತೆ ಏನು. ಅಯ್ಯೋ ಆಮೇಲೆ ತಾಸು ಕೂತ್ಕೊಳ್ಳವ. ನನಗೂ ಭಾಳ ಸಿಟ್ಟು ಬರ್ತಿತ್ತು. ಆದ್ರೆ ನನಗೆ ಸಿಟ್ಟು ಬರಲ್ಲ. ಯಾಕಂತ ಕೇಳ್ರಲ್ಲ ಯಾಕಂದ್ರೆ ನನ್ನ ಗಂಟ ಇಲ್ಲೇ ಇಲ್ಲಲ್ಲ. ಎಲ್ಲ ನಿಮ್ಮ ಗಂಡಂದ್ರೆ ಇರ್ತಾರೆ. ನೀವು ಕೇಳಿಸ್ಕೊರಿ. ಇನ್ನು ಮನೆಗೆ ಹೋಗ್ಲಾ ಹೋಗು ಬಲ್ಲ. ಏನು ನನ್ನ ಬಿಟ್ಬಿಟ್ಟು ಎಣ್ಣೆ ಪಾಟಿ ಮಾಡ್ತಿದ್ರ? ನನ್ನ ಕಷ್ಟಗಳನ್ನ ಯಾರು ಕೇಳೋರೇ ಇಲ್ವಾ? ಬಂದ ನೋಡು ನೀನು ಗಂಡ. ಅದು ಬೇರೆ ಕಣ್ಣಾಗ ಗಂಗಾ ನದಿ ಯಮುನಾ ನದಿ ಎಲ್ಲ ಹರ್ಸಕತ್ತಾನ. ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಎಲ್ಲರ ಮುಂದೆ ಮರೆ ತೆಗೆದ್ಬಿಡ್ತಾನ. ಮತ್ತೆ ಹೋಗ್ಬಿಟ್ಟು ಏನ್ರ ಮಾಡ್ಲೇನ ಇಷ್ಟದ ನಮ್ಮ ಗಂಡ ಮಾತಾಡಿದ್ದ ನೀ ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಿಲ್ಲ. ಈಗ ನಿನ್ನ ಗಂಡ ಹೇಳೋದನ್ನ ನಮ್ಮ ಮಾತು ಕೇಳಿಸ್ಕೊಂಡು ನಾವೆಲ್ಲ ಎಂಜಾಯ್ ಮಾಡ್ತಾನೆ. ಬಾಯಿ ಮುಚ್ಕೊಂಡು ನಿಂತ್ಕೋ.